ನಮಸ್ಕಾರ ಪ್ರಿಯ ಆಧ್ಯಾತ್ಮಿಕ ಬಂಧುಗಳೇ. ಇಂದಿನ ಕಥೆ ಜಗತ್ತಿನ ಅತೀ ದೊಡ್ಡ ಆಧ್ಯಾತ್ಮಿಕ ಸಂಸ್ಥೆ ಇಸ್ಕಾನ್ ಸಾಗಿ ಬಂದ ದಾರಿ ಮತ್ತು ಇದರ ಮೂಲ ಉದ್ದೇಶವೇನು. ಬನ್ನಿ, ಪ್ರಪಂಚದಾದ್ಯಂತ ಈ ಆಧ್ಯಾತ್ಮಿಕ ಸಂಸ್ಥೆ ತನ್ನ ಕಿರಣಗಳನ್ನು ಜಗದೆಲ್ಲೆಡೆ ಹೇಗೆ ಪ್ರಕಾಶಿಸುತ್ತಿದೆ ಎನ್ನುವುದನ್ನು ತಿಳಿಯೋಣ ಬನ್ನಿ ಬಂಧುಗಳೇ. ಕಾಲವು 19ನೇ ಶತಮಾನ ಅಂತ್ಯಕ್ಕೆ ಸರಿಯುತ್ತಿತ್ತು. ಭಾರತದ ಪವಿತ್ರ ಭೂಮಿಯಲ್ಲಿ ಕೋಲ್ಕತ್ತಾದ ಒಂದು ಸರಳ ವೈಷ್ಣವ ಕುಟುಂಬದಲ್ಲಿ ಅಭಯಚರಣ್ ದೇ ಎಂಬ ಬಾಲಕ ಜನ್ಮ ತಳೆದನು. ಬಾಲ್ಯದಿಂದಲೇ ಆತನ ಮನಸ್ಸು ಕೃಷ್ಣನತ್ತ ಸೆಳೆಯುತ್ತಿತ್ತು. ಚಿಕ್ಕ ಅಭಯನು ತನ್ನ ಮನೆಯಲ್ಲೇ ರಾಧಾಕೃಷ್ಣರ ಮೂರ್ತಿಗಳನ್ನು ಪೂಜಿಸುತ್ತಿದ್ದ. ಆತನ ತಂದೆ ಗೌರವಾನ್ವಿತ ಭಕ್ತನಾಗಿದ್ದು ಮಗನ ಮನಸ್ಸಿನಲ್ಲಿ ಕೃಷ್ಣನ ಸೇವೆಯೇ ಜೀವನದ ಗುರಿ ಎಂಬ ಬೀಜವನ್ನು ಬಿತ್ತಿದ್ದರು. ಆದರೆ ಕಾಲಚಕ್ರ ತಿರುಗಿ ಅಭಯನು ಶಿಕ್ಷಣ ಪಡೆದು ವಿವಾಹಗೊಂಡು ಉದ್ಯೋಗ ಮಾಡಿ ಸಾಮಾನ್ಯ ಗೃಹಸ್ಥ ಜೀವನದಲ್ಲಿ ತೊಡಗಿದನು. ಆದರೂ ಆತನ ಹೃದಯದೊಳಗೆ ಒಂದು ಧ್ವನಿ ಸದಾ ಗುಂಜಿಸುತ್ತಿತ್ತು: ನೀನು ಇದಕ್ಕಿಂತ ಹೆಚ್ಚಿನ ಕೆಲಸಕ್ಕೆ ಹುಟ್ಟಿದ್ದೀಯಾ. ಓಂ. 1922ರಲ್ಲಿ ಕೋಲ್ಕತ್ತಾದಲ್ಲಿ ಅಭಯನ ಜೀವನದ ದಿಕ್ಕನ್ನೇ ಬದಲಾಯಿಸಿದ ಒಂದು ಕ್ಷಣ ನಡೆಯಿತು. ಅವನು ಭೇಟಿಯಾದವರು ಮಹಾನ್ ಸಂತರು ಶ್ರೀಲ ಭಕ್ತಿಸಿದ್ಧಾಂತ ಸರಸ್ವತಿ ಠಾಕೂರ್. ಮೊದಲ ಭೇಟಿಯಲ್ಲೇ ಗುರುವರು ಹೇಳಿದರು, ನೀನು ಇಂಗ್ಲಿಷ್ ಭಾಷೆಯಲ್ಲಿ ಚೈತನ್ಯ ಮಹಾಪ್ರಭುವಿನ ಸಂದೇಶವನ್ನು ಪಶ್ಚಿಮ ದೇಶಗಳಿಗೆ ಕೊಂಡೊಯ್ಯಬೇಕು. ಆ ವಾಕ್ಯ ಅಭಯನ ಹೃದಯದಲ್ಲಿ ಮಿಂಚಿನಂತೆ ಬಡಿತಿತ್ತು. ಅದೇ ದಿನದಿಂದ ಅವನ ಜೀವನಕ್ಕೆ ಒಂದೇ ಗುರಿ: ಹೂವು. ವರ್ಷಗಳ ಕಾಲ ಕಠಿಣ ಸಾಧನೆ, ಅಧ್ಯಯನ, ಬರವಣಿಗೆ, ತ್ಯಾಗ. ಕೊನೆಗೆ ಅವನು ಸನ್ಯಾಸ ಸ್ವೀಕರಿಸಿ ಎ.ಸಿ. ಭಕ್ತಿವೇದಾಂತ ಸ್ವಾಮಿ ಪ್ರಭುಪಾದ ಎಂದು ಕರೆಯಲ್ಪಟ್ಟನು. ಹಡಗು. ಪ್ರಭುಪಾದರು ವಯಸ್ಸು 69. ಪಾಕೆಟ್ನಲ್ಲಿ ಕೇವಲ ಕೆಲವು ರೂಪಾಯಿ, ಹೃದಯದಲ್ಲಿ ಅಪಾರ ಭಕ್ತಿ. ಅವರು ಜಲದೂತ ಎಂಬ ಹಳೆಯ ಸರಕು ಹಡಗಿನಲ್ಲಿ ಅಮೆರಿಕಕ್ಕೆ ಹೊರಟರು. ಸಮುದ್ರಯಾತ್ರೆಯ ವೇಳೆ 2 ಬಾರಿ ಹೃದಯಾಘಾತ. ಆದರೂ ಪ್ರಭುಪಾದರು ಕೃಷ್ಣನ ನಾಮವನ್ನು ಜಪಿಸುತ್ತಾ ಪ್ರಾರ್ಥಿಸಿದರು: ಹೇ ಕೃಷ್ಣ, ನಿನ್ನ ಇಚ್ಛೆಯೇ ನನ್ನ ಶಕ್ತಿ. ನ್ಯೂಯಾರ್ಕ್ ನಗರದಲ್ಲಿ ಕಾಲಿತ್ತಾಗ ಅವರಿಗೆ ಪರಿಚಯವೂ ಇಲ್ಲ, ಸಹಾಯವೂ ಇಲ್ಲ. ಪಾರ್ಕ್ಗಳಲ್ಲಿ, ಸಣ್ಣ ಕೋಣೆಗಳಲ್ಲಿ, ಬೀದಿಗಳಲ್ಲಿ ಹರೇ ಕೃಷ್ಣ ಮಹಾಮಂತ್ರ ಮೊಳಗತೊಡಗಿತು. ಹೂವು. 1966ರಲ್ಲಿ ನ್ಯೂಯಾರ್ಕ್ನ ಒಂದು ಸಣ್ಣ ಹಾಲ್ನಲ್ಲಿ ಪ್ರಭುಪಾದರು ಸ್ಥಾಪಿಸಿದರು ಇಂಟರ್ನ್ಯಾಷನಲ್ ಸೊಸೈಟಿ ಫಾರ್ ಕೃಷ್ಣ ಕಾನ್ಷಿಯಸ್ನೆಸ್, ಅಂದರೆ ಇಸ್ಕಾನ್. ಆ ದಿನ ಯಾರಿಗೂ ಗೊತ್ತಿರಲಿಲ್ಲ. ಈ ಸಣ್ಣ ಸಂಘಟನೆಯೇ ಮುಂದೆ ವಿಶ್ವದ 100ಕ್ಕೂ ಹೆಚ್ಚು ದೇಶಗಳಲ್ಲಿ, ಸಾವಿರಾರು ದೇವಾಲಯಗಳಲ್ಲಿ, ಲಕ್ಷಾಂತರ ಭಕ್ತರ ಹೃದಯಗಳಲ್ಲಿ ಕೃಷ್ಣ ಚೇತನೆಯನ್ನು ಬೆಳಗಿಸುತ್ತದೆಂದು. ಹಿಪ್ಪಿ ಯುವಕರು, ಪಾಶ್ಚಾತ್ಯ ಜನರು, ಪಂಡಿತರು, ಸಾಮಾನ್ಯರು ಎಲ್ಲರೂ ಪ್ರಭುಪಾದರ ಶುದ್ಧ ಭಕ್ತಿ ಮತ್ತು ಸರಳ ಉಪದೇಶಕ್ಕೆ ಆಕರ್ಷಿತರಾದರು. ಪ್ರಭುಪಾದರು ಹೇಳಿದರು, ಕೃಷ್ಣ ಭಕ್ತಿ ಧರ್ಮವಲ್ಲ, ಅದು ಆತ್ಮದ ಸಹಜ ಸ್ವಭಾವ. ಪುಸ್ತಕಗಳು. ಪ್ರಭುಪಾದರು ಕೇವಲ ಸಂಸ್ಥೆ ಕಟ್ಟಿಲಿಲ್ಲ. ಅವರು ಭಾಗವದ್ಗೀತೆ, ಶ್ರೀಮದ್ ಭಾಗವತ, ಚೈತನ್ಯ ಚರಿತಾಮೃತ ಮುಂತಾದ ಗ್ರಂಥಗಳನ್ನು ಇಂಗ್ಲಿಷ್ ಸೇರಿದಂತೆ ಅನೇಕ ಭಾಷೆಗಳಲ್ಲಿ ವಿವರಿಸಿದರು. ಅವರ ಪುಸ್ತಕಗಳು ಇಂದಿಗೂ ಜಗತ್ತಿನಾದ್ಯಂತ ಲಕ್ಷಾಂತರ ಜನರನ್ನು ಮಾರ್ಗದರ್ಶಿಸುತ್ತಿವೆ. 1977ರಲ್ಲಿ ಪ್ರಭುಪಾದರು ದೇಹತ್ಯಾಗ ಮಾಡಿದರು. ಆದರೆ ಅವರು ಬಿತ್ತಿದ ಭಕ್ತಿಯ ಬೀಜ ಇಂದು ಮಹಾವೃಕ್ಷವಾಗಿದೆ. ಇಸ್ಕಾನ್ ಎಂದರೆ ಕೇವಲ ದೇವಾಲಯವಲ್ಲ, ಅದೊಂದು ಚೇತನ, ಅದೊಂದು ಯಾತ್ರೆ, ಅದು ಕೃಷ್ಣನೊಂದಿಗೆ ಜೀವಿಸುವ ಕಲಿಕೆ. ಪ್ರಣಾಮ. ಇಸ್ಕಾನ್ ಹುಟ್ಟಿದ್ದು ಒಬ್ಬ ವ್ಯಕ್ತಿಯ ಕನಸಿನಿಂದ. ಇಂದು ಅದು ಲಕ್ಷಾಂತರ ಆತ್ಮಗಳ ದಾರಿದೀಪವಾಗಿದೆ. We shall chant Hare Krishna. Listen to this knowledge. I am so grateful to hear your words, my friend. Let us share this message of Krishna's love with the world.